ಬಿಹಾರಿಗಳ ಮೇಲೆ ಹದ್ದಿನ ಕಣ್ಣು. ಬಿಹಾರ ಗೆಲ್ಲಿಸಲು ಸರ್ಕಸ್ ನಡೀತಾ ಇದೆ. ಖರ್ಚು ವೆಚ್ಚ ಭರಿಸಿ ಮತ ಹಾಕಲು ಪ್ರೇರಣೆ. ರಾಜ್ಯ ಕಾಂಗ್ರೆಸ್ಸಿಗರಿಗೆ ದೈತ್ಯ ಜವಾಬ್ದಾರಿ. ಬಿಹಾರ ರಾಜ್ಯದ ಎಲೆಕ್ಷನ್ ಇನ್ನೇನು ಒಂದೇ ಒಂದು ದಿನ ಬಾಕಿ ಇರೋದು. 243 ವಿಧಾನಸಭಾ ಕ್ಷೇತ್ರಕ್ಕೆ ಎಲೆಕ್ಷನ್. ಖರ್ಚು ವೆಚ್ಚ ಭರಿಸಿ ಮತ ಹಾಕಲು ಪ್ರೇರಣೆ. ರಾಜ್ಯ ಕಾಂಗ್ರೆಸ್ಸಿಗರಿಗೆ ದೈತ್ಯ ಜವಾಬ್ದಾರಿಯನ್ನು ಕೊಡಲಾಗಿದೆ. 8 ಲಕ್ಷಕ್ಕೂ ಅಧಿಕ ಬಿಹಾರಿಗಳು ಬೆಂಗಳೂರಿನಲ್ಲಿದ್ದಾರೆ. ಆದರೆ ಅಧಿಕೃತ ಅಂಕಿ ಅಂಶ ಇರೋದು ಕೇವಲ 24,000 ಅಂತ. ಕೆಲಸದ ನಿಮಿತ್ತ ಬೆಂಗಳೂರು ಸೇರಿರುವ ಬಿಹಾರಿಗಳು, ಉದ್ಯಮದ ನಿಮಿತ್ತ ಬಿಹಾರದಿಂದ ಬೆಂಗಳೂರು ಸೇರಿರತಕ್ಕಂತಹ ಬಿಹಾರಿಗಳು. ಹೈಕಮಾಂಡ್ ನಾಯಕರಿಂದ ರಾಜ್ಯಕ್ಕೆ ಖಡಕ್ ಸೂಚನೆ ಇದೆ. ಹೇಗಾದರೂ ಮಾಡಿ ಬಿಹಾರದ ವೋಟಿಂಗ್ ಪರ್ಸೆಂಟ್ ಏರಿಸೋದಕ್ಕೆ ಪ್ಲಾನ್ ಮಾಡಬೇಕು ಅಂತ. ಹಾಗಾಗಿ ಕರ್ನಾಟಕದ ಅನೇಕ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಈ ಜವಾಬ್ದಾರಿಯನ್ನು ಕೊಡಲಾಗಿದೆ. ಬಿಹಾರಿಗಳನ್ನು ಕಳುಹಿಸಿಕೊಟ್ಟಾದರೂ ಕೂಡ ವೋಟಿಂಗ್ ಪ್ರತಿಶತವನ್ನು ಏರಿಸೋದಕ್ಕೆ ಪ್ರಯತ್ನ. ಈಗಾಗಲೇ 3 ದಿನ ಬಿಹಾರಿಗಳಿಗೆ ರಜಾ ಘೋಷಣೆ ಮಾಡಿರೋ ರಾಜ್ಯ ಸರ್ಕಾರ. ನಿಮಗಿದ್ರು ಆಶ್ಚರ್ಯ ಅನಿಸುತ್ತೆ. ಬಿಹಾರದ ಬಿಹಾರಿಗಳು ಯಾವುದಾದ್ರೂ ಕಂಪನಿಗಳಲ್ಲಿ ಇದ್ದಲ್ಲಿ, ಬೆಂಗಳೂರಿನ ಯಾವುದಾದ್ರೂ IT ಕಂಪನಿನೋ ಅಥವಾ ಫ್ಯಾಕ್ಟರಿಯೇನೋ ಅಥವಾ ಬೇರೆ ಬೇರೆ ಅಂಗಡಿ ಮಾಡ್ಕೊಂಡು ಅಥವಾ ಜವಳಿ ಅಂಗಡಿಯಲ್ಲಿ ಕೆಲಸಕ್ಕೋ, ಮೇಸ್ತ್ರಿ ಕೆಲಸ ಮಾಡ್ಕೊಂಡು, ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡು ಯಾರಾದರೂ ಇದ್ದರೆ ಅಂತಹವರಿಗೆ ರಜಾ ಘೋಷಣೆ ಮಾಡಬೇಕು, ರಜೆ ಕೊಡಬೇಕು. ಈಗ ಮೇಸ್ತ್ರಿ ಕೆಲಸಕ್ಕೆ ಇಟ್ಕೊಂಡಿರೋ ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೆ, ಅದು ನಮ್ಮ ರಾಜ್ಯದವನೇ ಆಗಿರ್ತಾನೆ, ಇಲ್ಲದಿದ್ದರೆ ಬಿಹಾರಿಗಳೇ ಆಗಿರ್ತಾರೆ. ಅವರಿಗೆ ರಜಾ ಕೊಡಬೇಕು, ವೇತನ ಸಹಿತ. ಅವತ್ತು ರಜಾ ಮಾಡಿದಕ್ಕೆ ಸ್ಯಾಲ್ರಿ ಕಟ್ ಆಗಬಾರ್ದು, ವೇತನ ಸಹಿತ. ಅದರ ಅಧಿಕೃತ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಅವರಿಗೆ ರಜವನ್ನು ಕೂಡ ಕೊಡಬೇಕು, ಜೊತೆಗೆ ಆ ರಜಾ ದಿನದ ಶುಲ್ಕ ಅಥವಾ ಆ ದಿನದ ಸಂಬಳವನ್ನು ಕೊಡಬೇಕು. ಮೆಜೆಸ್ಟಿಕ್ನಿಂದ ಬಸ್ ಹತ್ತಿದ ಬಿಹಾರಿಗಳು ಬಿಹಾರಕ್ಕೆ ರೀಚ್ ಆಗುವವರೆಗೂ ಅವರು ಎದುರಿಸಬಹುದಾದ ಅಷ್ಟು ಖರ್ಚು ವೆಚ್ಚಗಳನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ. ನೋಟ್ ದ ಪಾಯಿಂಟ್. 8 ಲಕ್ಷಕ್ಕೂ ಅಧಿಕ ಬಿಹಾರಿಗಳು ಬೆಂಗಳೂರಿನಲ್ಲಿ ಇದ್ದಾರೆ ಎನ್ನುವುದಾದರೆ 8 ಲಕ್ಷ ಬಿಹಾರಿಗಳನ್ನು ಹುಡುಕೋದು ಹೆಂಗೆ? ಓಣಿ ಕೇರಿಗಳಿಗೆಲ್ಲ ಅಲೆದಾಡಬೇಕಾ ಅಂತ ಕೇಳಿದ್ರೆ ಬೇಡ, ಅಲೆದಾಡಬೇಡಿ. ಮತ್ತಿನ್ನು ಹೆಂಗೆ? 24,000. ನೋಡ್ರಿ, ಕಾರ್ಮಿಕ ಸಚಿವ ಯಾರು ನಮ್ಮ ರಾಜ್ಯದ್ದು? ಸಂತೋಷ್ ಲಾಡ್. ಅವರಲ್ಲೊಂದು ಅಂಕಿ ಅಂಶಗಳು ಇರ್ತವೆ. ನಮ್ಮ ರಾಜ್ಯಕ್ಕೆ ಮಹಾರಾಷ್ಟ್ರದಿಂದ ಬಂದ ವಲಸೆ ಕಾರ್ಮಿಕರು ಎಷ್ಟು ಜನ ಇದ್ದಾರೆ, ಬಿಹಾರದಿಂದ ಬಂದವರು ಎಷ್ಟು ಜನ ಇದ್ದಾರೆ, ಅಧಿಕೃತ ಪೇಪರ್ ಡಾಕ್ಯುಮೆಂಟ್ ಅವರ ಕೈವಶವಾಗಿರುತ್ತೆ. ಅದನ್ನು ನೀವು ಕಲೆಕ್ಟ್ ಮಾಡೋದು. ಅದರಲ್ಲಿ ಉದಾಹರಣೆ, ಅಧಿಕೃತವಾಗಿ ಒಂದು 24,000 ಕಾರ್ಮಿಕರು ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಆ ಕಾರ್ಮಿಕರಿಗೊಂದು ಸಂಘ ಇರುತ್ತೆ, ಅಥವಾ ಕಾಂಟ್ರಾಕ್ಟರ್ ಇರ್ತಾನೆ, ಅಥವಾ ಗುತ್ತಿಗೆದಾರ ಇರ್ತಾನೆ. ಅವನಿಗೊಂದು ಫೋನ್ ಕಾಲು. ನಿನ್ನ ಗುತ್ತಿಗೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಸರಿಸುಮಾರು 8,000 ಜನ. ಕರ್ಸು ಸಭೆನ, ಮಾಡು ಮೀಟಿಂಗ್ನ, ಹೇಳು ರಜೆನ, ಆ ರಜಾ ದಿನ ಸಂಬಳ ಕೊಡಬೇಕು. ಕಾಂಟ್ರಾಕ್ಟರನ್ನು ಸರಿ ಮಾಡ್ಕೊಂಡ್ರೆ ಎಲ್ಲವೂ ಮುಗಿಯುತ್ತಲ್ಲಿ. ಇನ್ನು 8 ಲಕ್ಷ ಬಿಹಾರಿಗಳು ಬೆಂಗಳೂರಿನಲ್ಲಿದ್ದಾರೆ ಅಂತ ಹೇಳ್ತೀರಿ, ಇಲ್ಲಿ ನೋಡಿದ್ರೆ 24,000 ಜನ ಮಾತ್ರ ಅಂತ ಹೇಳ್ತಿದ್ದೀರಾ ಅಂತ ಕೇಳಿದ್ರೆ ಅಲ್ಲೂ ಒಂದು ಲಾಜಿಕ್ ಇದೆ. 8,000 ಬಿಹಾರಿಗಳು ಕೇವಲ ಕಾರ್ಮಿಕರಾಗಿ ಬಂದಿರೋದಲ್ಲ, ಕಳೆದ 20-30 ವರ್ಷಗಳಿಂದ ಬೆಂಗಳೂರಿಗೆ ಬಂದು ಬೆಂಗಳೂರನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಜಾಗ ತಗೊಂಡು ಮನೆ ಮಾಡ್ಕೊಂಡು ಬಿಹಾರಿ ಹೋಗಿ ಈಗ ಕನ್ನಡಿಗ ಆದವರು ತುಂಬ ಜನ ಇದ್ದಾರೆ. ಅಂಥವರನ್ನೆಲ್ಲ ನಾವು ಬಿಹಾರಿಗಳು ಅಂತ ಹೇಳೋದಕ್ಕಾಗಲ್ಲ. ಮೂಲತಃ ಬಿಹಾರಿಗಳಾದರೂ ನಮ್ಮ ಜೊತೆಯೇ ಇದ್ದ ಕನ್ನಡಿಗರು ಹೀಗಾಗಿದ್ದಾರೆ. ಹಾಗಾಗಿ ಅವರನ್ನು ಮತ್ತೆ ಬಿಹಾರಕ್ಕೆ ಕಳಿಸ್ಲೇಬೇಕು ಅಂತ ನಾವು ಹಠಕ್ಕೆ ಇಳಿಯೋದಕ್ಕಾಗಲ್ಲ. ವೋಟ್ ಹಾಕಬೇಕು, ಅದು ಕಡ್ಡಾಯ. ಬೇಕು ಅಂತ ವ್ಯವಸ್ಥಿತವಾಗಿ ವೋಟ್ ಹಾಕದೆ ನಿರಾಕರಿಸೋದು ಅಪರಾಧ, ಅರ್ಥ ಮಾಡ್ಕೊಳ್ಳಿ. ಬಿಹಾರಿಗಳಿಗೆ ಸರ್ಕಾರ ಸುತ್ತೋಲೆ ಹೊರಡಿಸಿ ನೀವು ನಿಮ್ಮ ಊರಿಗೆ ಹೋಗಿ ಎಲೆಕ್ಷನ್ ಇದೆ ವೋಟ್ ಹಾಕಿ ಬನ್ನಿ ಅಂತ ಕೇಳಿದ್ರೆ ಮುಚ್ಕೊಂಡು ಹೋಗ್ಬೇಕು ಅವರು. ನಾನು ವೋಟ್ ಹಾಕಲ್ಲ ಅಂತ ನಿರಾಕರಣೆ ಮಾಡೋ ಅವಕಾಶ, ಅಧಿಕಾರ ಅವರಿಗಿಲ್ಲ. ನೀನು ಮತಗಟ್ಟೆಗೆ ಹೋಗಿ ಬೇಕಾದರೆ ನಿನಗೆ ಯಾರಿಗೂ ಹಾಕೋದಕ್ಕೆ ಮನಸ್ಸಿಲ್ಲ ಅಂದರೆ ನೋಟಾ ಮಾಡು. ನೋಟಾ ಅನ್ನೋ ಆಪ್ಷನ್ ಇರುತ್ತೆ. ನನಗೆ BJPನೂ ಬೇಡ, ಕಾಂಗ್ರೆಸ್ಸು ಬೇಡ, BSPನೂ ಬೇಡ, ಕಮ್ಯುನಿಸ್ಟು ಬೇಡ, ಮತ್ತೊಂದು ಮಗದೊಂದು ಏನೂ ಬೇಡ, ನಾನು ನೋಟಾಗಿ ಹಾಕ್ತೀನಿ ಅಂತ ಹೇಳಿ ಮತಗಟ್ಟೆಲಿ ಹೋಗಿ ಹಾಕಬೇಕು. ಪೋಲಿಂಗ್ ಸ್ಟೇಷನ್ ಅಲ್ಲಿಗೆ ಹೋಗದೆ ನೀನು ರಾಜ್ಯದಲ್ಲಿ ನಾನು ಹೋಗೋದೇ ಇಲ್ಲ ಅಂತ ಹಠ ಹಿಡಿಯೋದಕ್ಕಾಗಲ್ಲ. ಅದು ಅಕ್ಷಮ್ಯ ಅಪರಾಧ, ಶಿಕ್ಷಾರ್ಹ ಅಪರಾಧ ಅಂತೇಳಿ ಎಲ್ಲಿಯೂ ಕೂಡ ಇಲ್ಲ. ಆದರೆ ಅದು ಅಪರಾಧ ಎಂದು ಕನ್ಸಿಡರ್ ಮಾಡಲಾಗುತ್ತೆ.
ಹಾಗಾಗಿ ಹೇಳಿ ಕೇಳಿ ಕಾಂಗ್ರೆಸ್ ಪಕ್ಷ, ಹೈಕಮಾಂಡ್ ಪಕ್ಷ ಈ ಬಾರಿ ಹೆಂಗಾದರೂ ಮಾಡಿ ಕಾಂಗ್ರೆಸ್ ಸ್ವತಂತ್ರವಾಗಿಲ್ಲ, ಅಲ್ಲಿ ಮೈತ್ರಿಕೂಟ, ಮಿತ್ರಕೂಟ, ಇಂಡಿ ಕೂಟದಲ್ಲಿ ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಕೂಡ ಸೇರ್ಕೊಂಡಿದ್ದಾವೆ. ನಾವೊಂದು 70, ನೀವೊಂದು 30, ಅವರೊಂದು 11 ಸೀಟ್ ತಗೊಂಡ್ರೆ 3 ಜನದ ಸೇರಿಸಿ ಇವೆ 122 ಸ್ಥಾನ ಏನಾದರೂ ಗೆದ್ರೆ ನಾವು ಸರ್ಕಾರ ರಚನೆ ಮಾಡೋಣ ಅಂತ ಮಾತುಕತೆಯಲ್ಲಿದ್ದಾರೆ. ಸೊ ಅಲ್ಲಿ ಅವರು ಗೆಲ್ಲಬೇಕು ಅಂದರೆ ವೋಟಿಂಗ್ ಪ್ರತಿಶತ ಏರಿಕೆ ಇರಬೇಕು, ವೋಟಿಂಗ್ ಪರ್ಸೆಂಟೇಜ್. ಎಡಪಂಥೀಯ ಪಕ್ಷಗಳ ಬೆಂಬಲಿತ ಕಾರ್ಮಿಕರು ಕರ್ನಾಟಕದಲ್ಲಿದ್ದರೆ ಅವರು ಹೋದರೆ ಅಲ್ಲಿ ವೋಟಿಂಗ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ. ಈ ಹೋರಾಟ ಈಗ ನಡೀತಾ ಇದೆ. ಹಾಗೆ ಹೈಕಮಾಂಡ್ ನಾಯಕರು ಇಲ್ಲಿನ KPCCಗೆ ಕರೆ ಮಾಡೋದು ಜವಾಬ್ದಾರಿ ಕೊಟ್ಟಿರ್ತಾರೆ, ಅಧಿಕೃತವಾಗಿ ಎಲ್ಲಿಯೂ ಕೂಡ ವ್ಯಕ್ತವಾಗಿಲ್ಲ. ಜವಾಬ್ದಾರಿ ಕೊಟ್ಟರೆ KPCCಯ ಒಂದಷ್ಟು ಜನ ಈ ಬಿಹಾರಿಗಳನ್ನು ಹುಡುಕೊಂಡು ಹೆಂಗಾದರೂ ಮಾಡಿ ಮೆಜೆಸ್ಟಿಕ್ ಕ್ಯಾಂಪಸ್ ಹತ್ತಿಸ್ಬಿಟ್ರೆ ಅವ್ರ ಜವಾಬ್ದಾರಿಯಲ್ಲಿ ಮುಗಿಯುತ್ತೆ. ಇನ್ನು ಬಿಹಾರದ ಎಲೆಕ್ಷನ್ ಬಂದು 14ಕ್ಕೂ 16ಕ್ಕೂ ರಿಸಲ್ಟು. ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ಹೋಗಿ ಓಟು ಎಷ್ಟು ಜನ ಒತ್ತಿದ್ದಾರೆ ಅನ್ನೋ ಅಂಕಿಅಂಶನೂ ಸಿಗುತ್ತೆ. ಸೊ ಹಾಗಾಗಿ ಬಿಹಾರ ರಿಸಲ್ಟ್ನ ಸಮಯ ಎಲ್ಲವೂ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಕಾದು ನೋಡುವ ತಂತ್ರದಲ್ಲಿದ್ದಾರೆ ಎಲೆಕ್ಷನ್ ಪ್ರೇಮಿಗಳು.